ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮೊಂದು ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮ್ಮ ಹೆಸರು ನಾಗೇಶ್, ತಂದೆ ಪರಸಪ್ಪ ಚವ್ಹಾಣ್ ಅಂತೇಳಿ. ನಮ್ಮದು ಊರು ಬಂದು ಸರ್ ಗೆದಗೇರಿ ತಾಂಡ, ಯಲಬುರ್ಗಾ ತಾಲೂಕು, ಡಿಸ್ಟಿಕ್ ಕೊಪ್ಪಳದಲ್ಲಿ ಬರುತ್ತೆ ಸರ್ ಇದು. ಸರ್ ಈಗ ಲಕ್ಷ್ಮಿ ಫಾರ್ಮಿಂಗಲ್ಲಿ ಏನೇನು ಮಾಡ್ತಾ ಇದ್ದೀರಿ ಸರ್? ನಮ್ಮ ಫಾರ್ಮಿಂಗಲ್ಲಿ ಬಂದು ಸರ್ ಇದು ಮೊಲ ಸಾಕಾಣಿಕೆ ಮತ್ತು ಕೌಸ್ಗ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಅದು ಬಿಟ್ಟು ಬೇರೆ ಏನಾದರೂ ಬೆಳೀತಾ ಇದ್ದೀರಾ ಸರ್ ನಿಮ್ಮ ಜಮೀನಲ್ಲಿ? ಜಮೀನಲ್ಲಿ ಮಾವು ಬೆಳೀತಾ ಇದ್ದೀವಿ ಸರ್, ತೆಂಗು ಬೆಳೀತಾ ಇದ್ದೀವಿ, ಲಿಂಬೆಹಣ್ಣು ಹಾಕಿದ್ದೀವಿ ಒಂದು ಸ್ವಲ್ಪ. ಅದರ ಜೊತೆಗೆ ಶ್ರೀಗಂಧದ ಮರ ಒಂದು 4 ಎಕರೆ ಹಾಕಿದ್ದೀವಿ ಸರ್. ಓಕೆ ಸರ್. ಈಗಿನ ಟ್ರೆಂಡ್ ಹೆಂಗಿದೆ ಅಂದರೆ ಸರ್, ಡಿಗ್ರಿ ಓದ್ಬಿಟ್ಟು ಅಥವಾ ಏನಾದರೂ ಕೋರ್ಸ್ಗಳು ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಹೋಗಿ ಒಳ್ಳೆ ಜಾಬಲ್ಲಿ ಇರೋಣ ಅಂತ ಭಾಳಷ್ಟು ಜನ ಊರ್ಬಿಟ್ಟು ಹೋಗ್ತಾರೆ. ಸೊ ಅಂಥದ್ರಲ್ಲಿ ನೀವು ತಿರ್ಗಾ ಇಲ್ಲೇ ಉಳ್ಕೊಂಡು ವ್ಯವಸಾಯ ಮಾಡೋದಕ್ಕೆ ಅಥವಾ ಕೊಜ್ಗೆ ಮೊಲ ಸಾಕಣೆ ಮಾಡ್ಕೋದಕ್ಕೆ ಏನೋ ಒಂದು ಕಾರಣ ಸರ್? ಸರ್ ನಮ್ಮದು DMLT ಕೋರ್ಸ್ ಮಾಡಿದ್ದೀವಿ ಸರ್. ಮೆಡಿಕಲ್ ಫೀಲ್ಡಲ್ಲಿ ಇದ್ದೀವಿ ನಾವು. ಫಸ್ಟಿಗೆ 6 ವರ್ಷ ಮಾಡಿದ್ದೀವಿ. 17-18 ಸಾವಿರ ಸ್ಯಾಲ್ರಿ ಇತ್ತು ಸರ್. ಆದರೆ ಏನು ನಮಗೆ ಅದರಿಂದ 7-8 ವರ್ಷ ಆದ್ರೂ ಏನು ಮಾಡೋಕ್ಕಾಗಲಿಲ್ಲ ಸರ್ ಬೆಂಗಳೂರಲ್ಲಿ. ಅಂದರೆ ತಂದೆ ತಾಯಿಗೆ ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಅಲ್ಲಿ ಹೋಗಿ ಏನಾರು ಮಾಡೋಣ ಅಂದರೆ ಅದೇನು ವರ್ಕೌಟ್ ಆಗಲಿಲ್ಲ ಸರ್. ಸ್ವಂತ ಜಮೀನಿದೆ ಸರ್, ನಾವು ಯಾಕೆ ಮಾಡಬಾರ್ದು ಇದನ್ನು? ಇನ್ನೊಬ್ಬರ ಕೈಯಲ್ಲಿ ದುಡಿಯೋದಕ್ಕಿಂತ ನಾವೇ ನಮ್ಮ ಸ್ವಂತ ತೋಟ ಇಟ್ಕೊಂಡು ನಾವು ಯಾಕೆ ಮಾಡಬಾರ್ದು, ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀವಿ ಸರ್. ಓಕೆ. ಮೊಲ ಸಾಕಾಣಿಕೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ಇವಾಗ ಸ್ಟಾರ್ಟಿಂಗ್ 6 ತಿಂಗಳಾಯಿತು ಸರ್ ಇದನ್ನು ಮಾಡ್ತಾ ಇರೋದು. ಮತ್ತು ಕೌಸ್ಗನು 6 ತಿಂಗಳಾಯ್ತು ಸರ್. ಓಕೆ. ಹೆಂಗೆ ಅನಿಸುತ್ತೆ ಸರ್? ಅದೆಲ್ಲ ಪ್ರಾಫಿಟ್ ಅನಿಸುತ್ತೆ ಸರ್? ವರ್ಕೌಟ್ ಆಗ್ತಾ ಇದೆಯಾ ಸರ್? ವರ್ಕೌಟ್ ಮಾಡ್ಬೋದು ಸರ್, ಚೆನ್ನಾಗಿದೆ ಸರ್. ಓಕೆ. ಅದ್ರ ಜೊತೆ ಏನಾದರೂ ಬೇರೆ ನಾಟಿ ಕೋಳಿ ಅಥವಾ ಕುರಿ ಸಾಕಾಣಿಕೆ ಏನಾದರೂ ಮಾಡೋ ಐಡಿಯಾ ಇದೆ ಸರ್? ನಾಟಿ ಕೋಳಿ ಮಾಡೋ ಇನ್ನು ಇದೆ ಸರ್, ಪ್ಲ್ಯಾನಿಂಗ್ ಇದೆ. ಅದಕ್ಕೆ ಬಂದಂತೆ ಶೆಡ್ ಮಾಡಿಸ್ತಾ ಇದ್ದೀವಿ ಸರ್. ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.